ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪಾಗಲ್ ಪ್ರೇಮಿ ಕಾಟಕ್ಕೆ ಮೈಸೂರಿನ ಕೆಂಪಯ್ಯನಹುಂಡಿ ಗ್ರಾಮದಲ್ಲಿ ಒಂದೇ ಕುಟುಂಬದ 3 ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಂಪಯ್ಯನಹುಂಡಿ ಗ್ರಾಮಕ್ಕೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ವೈಯಕ್ತಿಕವಾಗಿ 5 ಲಕ್ಷ ಪರಿಹಾರ ನೀಡಿದ್ದಾರೆ. ಸರ್ಕಾರದಿಂದ ಹೆಚ್ಚಿನ ಪರಿಹಾರ ಕೊಡಿಸುವ ಭರವಸೆ ಕೂಡ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಈಗಾಗಲೇ ಆರೋಪಿಯ ಬಂಧನವಾಗಿದೆ, ಆತನಿಗೆ ಕಾನೂನು ಚೌಕಟ್ಟಿನಲ್ಲಿ ಕಠಿಣ ಶಿಕ್ಷೆ ಆಗುತ್ತೆ, ನಿಮ್ಮ ಜೊತೆ ನಾನಿದ್ದೇನೆ ಅಂತ ಭರವಸೆ ನೀಡಿದರು. ಇನ್ನು ಯತೀಂದ್ರಗೆ ಸಂಸದ ಸುನಿಲ್ ಬೋಸೆ ಮತ್ತು ಶಾಸಕ ಪುಟ್ಟರಂಗ ಶೆಟ್ಟಿ ಸಾಥ್ ನೀಡಿದರು. ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಹೊಸಬರಿಗೆ ಆದ್ಯತೆ ಕೊಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಚಿವ ಸಂಪುಟ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಅಂತಿಮ. ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ನಿರ್ಧರಿಸುತ್ತೋ ಅದೇ ಫೈನಲ್. ಹೊಸಬರು ಹಳಬರಿಗೂ ಕೊಡಬೇಕು, ಎರಡೂ ಮಿಶ್ರಣ ಆಗಬೇಕು. ವಿಜಯಪುರಕ್ಕೆ ಮತ್ತೊಂದು ಸಚಿವ ಸ್ಥಾನ ಬೇಕು ಅಂತ ನಾನಂತೂ ಸ್ಪಷ್ಟವಾಗಿ ಹೇಳಿದ್ದೇನೆ. ಒಂದು ಸ್ಥಾನ ವಿಜಯಪುರಕ್ಕೆ ಕೊಡಬೇಕು ಅಂತ ಬಲವಾದ ಒತ್ತಾಯವಿದೆ, ಪ್ರಯತ್ನ ಮಾಡ್ತಾ ಇದ್ದೀವಿ ಎಂದು. ನೋಡಿ ಅದರ ಹೈಕಮಾಂಡ್ಗೆ ನೋಡಿ, ಒಂದು ಸಚಿವ ಸಂಪುಟ ವಿಚಾರದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಹೈಕಮಾಂಡ್ ಯಾರಿಗೆ ಕೊಡಬೇಕಂತದೆ, ಏನು ಕೊಡಬೇಕಂತ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಮತ್ತು ಮುಖ್ಯಮಂತ್ರಿಗಳನ್ನ DK ಶಿವಕುಮಾರ್ ಅವರು, ಮತ್ತು ಈಗ ನಮ್ಮ ಹರಿಪ್ರಸಾದ್ ಅವರು ಬಂದಿದ್ದಾರೆ, KPCC ಅಧ್ಯಕ್ಷ ಆಗಿದ್ದಾರೆ. ಎಲ್ಲರೂ ಕಾರ್ಯದಲ್ಲಿ ಹೊಸಬರಿಗೂ ಕೊಡಬೇಕು, ಹಳಬರಿಗೂ ಎಕ್ಸ್ಪೀರಿಯೆನ್ಸು ಬೇಕು, ಎರಡೂ ಮಿಶ್ರಣ ಆಗಬೇಕಿಲ್ಲ ಅಂತಲ್ಲ. ನಾನು ಮಾತ್ರ ಸ್ಪಷ್ಟವಾಗಿ ಹೇಳಿದ್ದೀನಿ, ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಬೇಕು. ಅದು ಯಾರು ಕೊಡಬೇಕು, ಏನು ಕೊಡಬೇಕು ಅದು ಹೈಕಮಾಂಡ್ ನಿರ್ಧಾರ ಮಾಡಿ, ಅದು ನನ್ನ ಕಡೆ ಇರೋದಲ್ಲ. ಬಟ್ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ನನ್ನ ಬಲವಾದಂಥ ನೋಡಿ ಅದರ ಹೈಕಮಾಂಡ್ಗೆ ನೋಡಿ, ಒಂದು ಸಚಿವ ಸಂಪುಟ ವಿಚಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಸಂಬಂಧ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಬಗ್ಗೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ, ಈ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಹೇಳಿದರು. ತ್ಯಾಗದ ಬಗ್ಗೆ ಸಿಎಂ DK ಶಿವಕುಮಾರ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಎಲ್ಲರೂ ಕೇಳ್ತಾರೆ, ಆದರೆ ಎಲ್ಲರಿಗೂ ಮಾಡೋಕೆ ಆಗೋದಿಲ್ಲ. 20 ಮಂತ್ರಿ ಸ್ಥಾನಗಳು ಖಾಲಿ ಇರೋದು, ಕೇಳೋರು 40ರಿಂದ 60 ಜನ ಇದ್ದಾರೆ. ಯಾರಿಗೆ ಕೊಡೋದು, ಜಾತಿವಾರು ಪ್ರಾಂತವಾರು ನೋಡಿ ಕೊಡಬೇಕಾಗುತ್ತೆ. ಯಾರಿಗೆ ಕೊಡಬೇಕು ಅನ್ನೋದು ಹೈಕಮಾಂಡ್ಗೆ ಬಿಟ್ಟ ತೀರ್ಮಾನ ಅಂದಿದ್ದಾರೆ. ಅದು ಎಲ್ಲರೂ ಕೇಳೋಲ್ಲ, ಅವ್ರಿಗೆ ಸುಮಾರು ಜನ ಕೇಳ್ತಾರೆ, ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ. ಇರೋರು 20 ಮಂದಿ ಆಗವ್ರು ಅಷ್ಟೇ ರೀ. ಡಿಮಾಂಡ್ ಇರೋದು 40 ಜನ 60 ಜನ ಇದ್ದಾರೆ, ಯಾರು ಕೊಡೋರು? ಈಗ ನಿಮ್ಮ ಇದ್ರ ಪ್ರಕಾರ ಬೆಳವಣಿಗೆ ಎಷ್ಟು ಬರ್ಬೋದು ಸರ್? ಹೇಳಿಕ್ಕಾಗಲ್ಲ, ಏನು ಅದು ನೋಡಬೇಕಲ್ಲ. ಅವಾಗ ಹೆಂಗೆ ಡಿಮಾಂಡು, ಯಾವ ಜಾತಿವಾರ ಪ್ರಾಂತವಾರ ಇವೆಲ್ಲ ಕೂಡಬೇಕಲ್ಲ ಲೆಕ್ಕಾಚಾರ. ಅಂದ್ರೆ ಇಲ್ಲಿ ಬೆಳವಣಿಗೆ ಬರ್ತದೆ ಇನ್ನೊಂದು ಸ್ಥಾನ ಅಲ್ಲಲ್ಲ, ಒಂದಂತಿ ಕನಿಷ್ಠ ಕೊಡಲೇಬೇಕು, ಪ್ರಶ್ನೆ ಇಲ್ಲ. ಒಂದಂತಿ ನಾವು ಕೂಡ ಹೇಳಿದ್ರು, ಒಂದಂತಿ ಕನಿಷ್ಠ ಕೊಡಲೇಬೇಕು. ಹೆಚ್ಚಿಗೆ ಕೊಡೋದು ಬಿಡೋದ ಆವಾಗಿನ ಸಂದರ್ಭ ಸರ್ಕಂಫರೆನ್ಸ್ ಮ್ಯಾಗ ಕೊಡ್ತಾರೆ ಅಷ್ಟೇ. ಅದು ಎಲ್ಲರೂ ಕೇಳೋಲ್ಲ, ಅವ್ರಿಗೆ ಸುಮಾರು ಜನ ಕೇಳ್ತಾರೆ, ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ. ಇರೋರು 20 ಮಂದಿ ಆಗವ್ರು ಅಷ್ಟೇ ರೀ. ಡಿಮಾಂಡ್ ಇರೋದು 40. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಧಾರವಾಡದಲ್ಲಿ ರೈತ ಸಂಘ ಪ್ರತಿಭಟನೆ ಮಾಡಿದೆ. ನಗರದ ಜುಬ್ಲಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದರು. ಬಳಿಕ ಜುಬ್ಲಿ ಸರ್ಕಲ್ನಿಂದ DC ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರರು ವಿದ್ಯುತ್ ಖಾಸಗೀಕರಣ ಮಾಡುವ ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಈ ವೇಳೆ DC ಮೂಲಕ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಮನವಿ ಪತ್ರ ಸಲ್ಲಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಮಾಪನ ಕೇಂದ್ರಗಳ ಅವ್ಯವಸ್ಥೆ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ್ದು, ಗ್ಯಾರಂಟಿ ನ್ಯೂಸ್ ವರದಿ ಆಧರಿಸಿ ಚಿಕ್ಕಮಗಳೂರು ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ಮಳೆ ಮಾಪನ ಕೇಂದ್ರದ ಅವ್ಯವಸ್ಥೆ ಬಗ್ಗೆ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಮಳೆ ಮಾಪನ ಕೇಂದ್ರಗಳ ನಿರ್ವಹಣೆ ಲೋಪ,
ಸಾಮಗ್ರಿ ಕಳ್ಳತನದ ಬಗ್ಗೆ ಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ. 15 ದಿನದ ಒಳಗೆ ರೈನ್ ಗೇಜ್ ದುರಸ್ತಿಪಡಿಸುವಂತೆ ಖಡಕ್ ಸೂಚನೆ ಕೊಡಲಾಗಿದೆ. ತಪ್ಪಿದಲ್ಲಿ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಮಸ್ಯೆಯಿಂದಾಗಿ ರೈತರಿಗೆ ಪರಿಹಾರ ಸಿಕ್ಕಿಲ್ಲ, ವಿಮೆ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಕಳೆದ ಸಾರಿ ಮೂಡಿಗೆರೆ ತಾಲೂಕಿನ 2 ಗ್ರಾಮ ಪಂಚಾಯತ್ಗಳಲ್ಲಿ ಮತ್ತು ಕೆಲವು ಕಡೆಗಳಲ್ಲಿ ನಮ್ಮ ಶೃಂಗೇರಿ ಕೆಲವು ಭಾಗಗಳಲ್ಲಿ ಮಳೆ ಮಾಪನದ ಕೊರತೆ ಸಮಸ್ಯೆ ಇದ್ದದ್ದು ಹೌದು. ಈ ಸರ್ತಿ ಕೂಡ ಸಮಸ್ಯೆಗಳಾಗಿದೆ. ಅದಕ್ಕೋಸ್ಕರ ಒಂದು ವಿಶೇಷವಾದ ಮೀಟಿಂಗನ್ನು ಜಿಲ್ಲಾಧಿಕಾರಿಯವರ ಸಮಕ್ಷಮದಲ್ಲಿ ಕರೆದಿದ್ದೆ. ನಮ್ಮ ತೋಟಗಾರಿಕೆ ಇಲಾಖೆಯವರು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಕೂಡ ಬಂದಿದ್ದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು 242 ಮಳೆ ಮಾಪನಗಳಿವೆ. ಅಜ್ಜಂಪುರ, ತರೀಕೆರೆ, ಶೃಂಗೇರಿ, ನರಸಿಂಹರಾಜಪುರ ಇದೆಲ್ಲವೂ ಸೇರಿದಂತೆ ಒಟ್ಟು ಸುಮಾರು ಕಡೂರು ಸೇರಿದಂತೆ ಸುಮಾರು 242 ಮಳೆ ಮಾಪನ ಇದೆ. ಅದರಲ್ಲಿ 107 ಈಗ ಕೊಟ್ಟು ಮಾಹಿತಿಯ ಪ್ರಕಾರ ಇನ್ನೂ ಚೆಕ್ ಮಾಡಿ ನೋಡಬೇಕು. 107 ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದೆ. ಆಹಾರಕ್ಕೆ ನೆಟ್ವರ್ಕಿನ ಸಮಸ್ಯೆ ಇದೆ. ಸುಮಾರು 129 ಬಾಕಿ ಇದೆ. ಅದರಲ್ಲಿ ಒಂದು 50 ಸಿವಿಲ್ ವರ್ಕ್ ಮುಗಿದಿದೆ, ಉಳಿದು ನಾವು ಮಾಡ್ತೇವೆ ಅಂತೇಳಿ 129 ಬಾಕಿ ಇದೆ ಅಂತ ಹೇಳಿದ್ದಾರೆ. ನಾನೊಂದು ನಿರ್ದೇಶನ ಕೊಟ್ಟು ಮತ್ತು ಅಲ್ಲಿ ಏಜೆನ್ಸಿಯವರೆಲ್ಲ ಬಂದಿದ್ದರು ಬೆಂಗಳೂರಿಂದ. ಇನ್ನೊಂದು 10 ದಿವಸದೊಳಗೆ ನಾವು ಕ್ಲಿಯರ್ ಮಾಡ್ತೇವೆ ಅಂತೇಳಿ ಅವರೇ ಹೇಳಿದ್ದಾರೆ. ಆದರೂ ಕೂಡ 10 ದಿವಸ ಬಿಟ್ಟು 15 ದಿವಸ ಬಿಡದಿ ಟೌನ್ಶಿಪ್ ತಿಕ್ಕಾಟದ ನಡುವೆ ಚಿಕ್ಕಬಳ್ಳಾಪುರದ ಜಂಗಮಕೋಟೆಯಲ್ಲೂ ಕೂಡ ಕೆಐಎಡಿಬಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರು ನಡೆಸುತ್ತಿರುವಂತಹ ಬೃಹತ್ ಪ್ರತಿಭಟನೆ ಇಂದಿಗೆ 100 ದಿನ ಕಳೆದಿದೆ. ಪ್ರತಿಭಟನೆಯಲ್ಲಿ ಮಹಿಳೆಯರು ಪೊರಕೆ ಚಳವಳಿ ಮಾಡಿ ಆಕ್ರೋಶ ಹೊರಹಾಕಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಬಳಿ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕೆ ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದು, ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಧಿಕ್ಕಾರ ಕೂಗಿದ್ದಾವೆ. ಇನ್ನು ಯಾವುದೇ ಕಾರಣಕ್ಕೂ ಜೀವ ಹೋದ್ರೂ ಭೂಮಿ ಬಿಡಲ್ಲ ಅಂತ ಸರ್ಕಾರಕ್ಕೆ ರೈತರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ರೈತರ ಹೋರಾಟದಲ್ಲಿ ಅಂಗವಾಗಿ ಪರಿಚಯ ಹೋರಾಟಕ್ಕೆ ಜಯವಾಗಲಿ. ಸರ್ಕಾರದ ವಿರುದ್ಧ ರೈತರ ಪರಿಚಯ ಹೋರಾಟಕ್ಕೆ ಜಯವಾಗಲಿ. ಭ್ರಷ್ಟ ರಾಜ್ಯ ಸರ್ಕಾರದ ವಿರುದ್ಧ ಮಹಿಳೆಯರ ಪರಿಚಯ ಹೋರಾಟಕ್ಕೆ ಜಯವಾಗಲಿ. ರೈತ ವಿರೋಧಿ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಖಂಡಿಸಿ ಬೀದರ್ನಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಎಂಇಎಸ್ ಸಂಘಟನೆಯನ್ನ ಕರ್ನಾಟಕದಲ್ಲಿ ನಿಷೇಧಿಸುವಂತೆ ಪ್ರವೀಣ್ ಶೆಟ್ಟಿ ಬಣದ ಕರವೇ ಕಾರ್ಯಕರ್ತರು ಅಂಬೇಡ್ಕರ್ ವೃತ್ತದ ಬಳಿ ಪ್ರೊಟೆಸ್ಟ್ ಮಾಡಿದರು. ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿರುವ ಎಂಇಎಸ್ ಬ್ಯಾನ್ ಮಾಡಿ ರಾಜ್ಯದಲ್ಲಿ ಎಂಇಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಎಂಇಎಸ್ ವಿರುದ್ಧ ಸರ್ಕಾರ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದರು. ಈ ವೇಳೆ ಸಿಎಂ ಡಿಕೆಶಿಗೆ ಕರವೇ ಕಾರ್ಯಕರ್ತರು ಪತ್ರ ಬರೆದು ಮನವಿ ಮಾಡಿದ್ದಾರೆ. ರಾಜ್ಯದಂತೆ ಸಂಘಟನೆ ಮಾಡಲೇಬೇಕು, ಮಾಡಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಸಂಘವರ್ತನೆ ಎಮ್ಮೆ ಸಂಘಟನೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಗೋಹತ್ಯೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿ ಗೋವುಗಳ ರಕ್ಷಣೆಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಗೋಮಾತೆಯ ರಕ್ಷಣೆ ಬಗ್ಗೆ ಘೋಷಣೆ ಕೂಗಿ ಸರ್ಕಾರದ ಗಮನ ಸೆಳೆಯುವುದಕ್ಕೆ ಯತ್ನಿಸಿದರು. ಬಳಿಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಮ್ಮ ವಿವಿಧ ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬಳ್ಳಾರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಸಿರುಗುಪ್ಪಾದ ಆರ್ಡಿಪಿಆರ್ ಇಲಾಖೆಯ ಎಡಬ್ಲ್ಇ ಮನೆ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡಿದರು. ಲೋಕಾಯುಕ್ತ ಎಸ್ಪಿ ವಾಸುದೇವ ನೇತೃತ್ವದಲ್ಲಿ ಸಿರುಗುಪ್ಪ ಕಚೇರಿ, ಬಳ್ಳಾರಿಯ ಹನುಮಾನ್ ನಗರದ ನಿವಾಸ ಮತ್ತು ಕುಡುತಿನಿ ಪಟ್ಟಣದ ನಿವಾಸ ಸೇರಿದಂತೆ 3 ಕಡೆ ದಾಳಿ ನಡೆಸಿದ್ದಾರೆ. ರಾಜ್ಯದ ಹಲವೆಡೆ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಮಳೆ ಸಂಬಂಧ ರೈತರು ದೇವರ ಮೊರೆ ಹೋಗಿದ್ದು ಮಳೆಗಾಗಿ ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ. ಹಾವೇರಿ ನಗರದಾದ್ಯಂತ ದ್ಯಾಮವ್ವ ದೇವಿ, ವೀರಭದ್ರೇಶ್ವರ ದೇವರ ಮೂರ್ತಿ ಮೆರವಣಿಗೆ ಮಾಡಲಾಯಿತು.
ಮೆರವಣಿಗೆ ಮೂಲಕ ಹೆಗ್ಗೇರಿ ಕೆರೆಯಲ್ಲಿ ಮಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಕೈಕೊಟ್ಟ ಹಿನ್ನೆಲೆ ಉತ್ತಮ ಮಳೆಯಾಗಲಿ ಅಂತ ನಗರ ದೇವತೆ ದುರ್ಗಾಂಬಿಕಾ ದೇವಿಗೆ ರೈತರು ಎಡೆ ಪೂಜೆ ಮಾಡಿದ್ದಾರೆ. ಜೂನ್ ಕಳೆದ್ರೂ ಉತ್ತಮ ಮಳೆಯಾಗದ ಹಿನ್ನೆಲೆ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದು, ಇದರಿಂದ ಉತ್ತಮ ಮಳೆಯಾಗಲಿ ಅಂತ ವಿಶೇಷ ಪೂಜೆ ಸಲ್ಲಿಸಿದ್ರು. ಎಡೆ ಪೂಜೆ ಮಾಡಿದ್ರೆ ಉತ್ತಮ ಮಳೆಯಾಗುತ್ತೆ ಎಂಬ ನಂಬಿಕೆಯಿಂದ ದೇವಿಗೆ ಮೊಸರನ್ನ, ಅಕ್ಕಿ ಬೇಳೆಯನ್ನ ಎಡೆಯಾಗಿ ಇಟ್ಟು ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಮಳೆಯಿಲ್ಲದೆ ಫಸಲುಗಳು ಒಣಗುತ್ತಿರುವ ಹಿನ್ನೆಲೆ ಕತ್ತೆಗಳ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹೊಳೆಸಿರಿಗೆರೆ ಗ್ರಾಮದಲ್ಲಿ ಮಳೆಗಾಗಿ ಕತ್ತೆಗಳಿಗೆ ಗ್ರಾಮಸ್ಥರು ಮದುವೆ ಮಾಡಿಸಿದ್ದಾರೆ. ಜೋಡಿ ಕತ್ತೆಗಳಿಗೆ ಬಾಸಿಂಗ, ಹೂವಿನ ಹಾರ, ಕಂಕಣ ಕಟ್ಟಿ ಮೆರವಣಿಗೆ ಮಾಡಲಾಯಿತು. ಯೋಗಿ ನಾರಾಯಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕತ್ತೆಗಳನ್ನ ಮೆರವಣಿಗೆ ಮಾಡಿದ್ರು. ಮುಂಗಾರು ಮಳೆ ಬಾರದ ಹಿನ್ನೆಲೆ ಬೆಳೆಗಳಿಗೆ ಹಾನಿಯಾಗಿದ್ದು, ನೀರಿಲ್ಲದೆ ಅಡಕೆ, ಮೆಕ್ಕೆಜೋಳ ಹಾಗೂ ಇತರೆ ಬೆಳೆಗಳು ಒಣಗ್ತಾ ಇವೆ. ಈ ಹಿನ್ನೆಲೆ ಮಳೆ ಬರಲಿ ಅಂತ ಕತ್ತೆಗಳ ಮದುವೆ ಮಾಡಿಸಿ ಮೆರವಣಿಗೆ ಮಾಡಿಸಿದ್ದಾರೆ. ಮುಂಗಾರು ವಿಳಂಬದ ನಡುವೆಯೂ ರಾಗಿ ಬಿತ್ತನೆಗೆ ರೈತರಿಂದ ಸಿದ್ಧತೆ ನಡೆದಿದ್ದು, ಗೊಬ್ಬರ ಖರೀದಿಗೆ ಹಾಸನ ಜಿಲ್ಲೆ ಹಿರಿಸಾವೆಯಲ್ಲಿ ರೈತರು ಸಾಲುಗಟ್ಟಿ ನಿಂತಿದ್ರು. ಬೆಳಗ್ಗೆ 8 ಗಂಟೆಯಿಂದ ರೈತರು ಗೊಬ್ಬರಕ್ಕಾಗಿ ಕಾಯ್ತಾ ಇದ್ರು. ಕೇವಲ 1 ಗಂಟೆಯಲ್ಲೇ ಗೊಬ್ಬರ ಸಂಪೂರ್ಣ ಖಾಲಿಯಾಗ್ಬಿಡ್ತು. ಇನ್ನು ಗೊಬ್ಬರ ಇಲ್ಲದೆ ಕೆಲವು ರೈತರು ವಾಪಸ್ ಆದ್ರು. ರಸಗೊಬ್ಬರ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಯೂರಿಯಾ ಜೊತೆ ನ್ಯಾನೋ ಯೂರಿಯಾ ಕಡ್ಡಾಯವಾಗಿ ಕೊಳ್ಳಬೇಕಿದೆ. ಆದರೆ ನ್ಯಾನೋ ಯೂರಿಯಾ ದುಬಾರಿ ಅಂತ ರೈತರು ಅಭಿಪ್ರಾಯ ಪಟ್ಟಿದ್ದಾರೆ. ಸಮರ್ಪಕವಾಗಿ ಗೊಬ್ಬರ ಮಾರಾಟ ಮಾಡಿ ಅಂತ ರೈತರು ಆಗ್ರಹಿಸಿದ್ದಾರೆ. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಜೀತ ಪದ್ಧತಿಯನ್ನ ವಿಮುಕ್ತಿಗೊಳಿಸಿ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿದ್ದ 18 ಸೋಲಿಗರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಇಟ್ಟಿಗೆ ಫ್ಯಾಕ್ಟರಿ ನಡೆಸ್ತಾ ಇದ್ದಂತ ಮಾಲೀಕರಾದ ಯತಿರಾಜ್, ಗಿರೀಶ್, ಮಹದೇವ್ ಎಂಬುವರನ್ನ ಬನ್ನೂರು ಪೊಲೀಸರು ಬಂಧಿಸಿದ್ದಾರೆ. ಕಾನೂನು ಕಣ್ಣು ತಪ್ಪಿಸಿ ಬೇವನಹಳ್ಳಿಯ ಅನಧಿಕೃತ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ 8 ವರ್ಷಗಳಿಂದ ಜೀತ ಪದ್ಧತಿ ನಡೀತಾ ಇತ್ತು. ಫ್ಯಾಕ್ಟರಿ ಮಾಲೀಕರು ನೀಡುತ್ತಿದ್ದಂತ ಮುಂಗಡ ಸಾಲದ ಹಣಕ್ಕೆ ಸೋಲಿಗ ಕುಟುಂಬಗಳು ಕೆಲಸ ಮಾಡ್ತಾ ಇದ್ವು. ಸದ್ಯ ಸ್ವಯಂ ಸೇವಾ ಸಂಸ್ಥೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ 7 ಪುರುಷರು, 9 ಮಹಿಳೆಯರು ಹಾಗೂ 2 ಮಕ್ಕಳು ಸೇರಿದಂತೆ 18 ಮಂದಿ ಸೋಲಿಗ ಸಮುದಾಯವನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರದಿಂದ ಖಾಸಗಿ ಲೇಔಟ್ಗಳಿಗೆ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡಲಾಗ್ತಾ ಇದೆ. ಅಕ್ರಮ ನಡೀತಾ ಇದ್ರೂ ಕೂಡ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ಕಣ್ಮುಚ್ಚಿ ಕೂತಿದೆ. 15 ದಿನದಿಂದ ಪ್ರತಿನಿತ್ಯ 4-5 ಹಿಟಾಚಿ, 16 ಟಿಪ್ಪರ್ಗಳಲ್ಲಿ ಸಾವಿರಾರು ಲೋಡ್ ಮಣ್ಣು ಸಾಗಾಟ ಮಾಡಲಾಗ್ತಾ ಇದೆ. ಮಣ್ಣು ಸಾಗಾಟದಿಂದ ಕೋಡಿಹಳ್ಳಿ ಗ್ರಾಮದ ರಸ್ತೆ ಸಂಪೂರ್ಣ ಹಾಳಾಗ್ಬಿಟ್ಟಿದೆ. ಇನ್ನು ಗ್ರಾಮದ ದೇವಸ್ಥಾನಕ್ಕೆ ಹಣ ಪಡೆದು ಮಣ್ಣು ಮಾರಾಟ ಮಾಡಿದ್ದಾರೆ ಎಂಬ ವದಂತಿ ಕೂಡ ಕೇಳಿಬಂದಿದೆ. ಕೆಲ ಗ್ರಾಮಸ್ಥರು ಮತ್ತು ರಾಜಕೀಯ ಮುಖಂಡರು ಹಾಗೂ ಪ್ರಭಾವಿಗಳು ಈ ಅಕ್ರಮ ಮಣ್ಣು ಸಾಗಾಟದಲ್ಲಿ ಶಾಮೀಲಾಗಿರೋದ್ರ ಬಗ್ಗೆ ಆರೋಪ ಕೇಳಿಬಂದಿದೆ. ಈ ವಿಚಾರ ಸಂಬಂಧ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದರೆ ಅವರಿಗೆ ಧಮಕಿ ಹಾಕ್ತಾರೆ ಅನ್ನೋ ಆರೋಪವೂ ಇದೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಎಕ್ಕಾಂಬಿ ಗ್ರಾಮದಲ್ಲಿ ಚಿರತೆಯೊಂದು ನಾಯಿಯನ್ನ ಹೊತ್ತೊಯ್ದಿದೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಚಿರತೆ ಓಡಾಟದಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ರಾತ್ರಿ ವೇಳೆ ಹೊರ ಹೋಗೋದಕ್ಕೆ ಜನರು ಭಯಭೀತರಾಗ್ಬಿಟ್ಟಿದ್ದಾರೆ. ಮಕ್ಕಳು ಹಾಗೂ ಸಾಕು ಪ್ರಾಣಿಗಳನ್ನ ಮನೆ ಹೊರಗೆ ಬಿಡದಂತೆ ಗ್ರಾಮಸ್ಥರಿಗೆ ಎಚ್ಚರಿಕೆ ಕೊಡಲಾಗಿದೆ. ಕೆಲ ದಿನದಿಂದ ಚಿರತೆ ಸಂಚಾರದಿಂದ ಸ್ಥಳೀಯರಲ್ಲಿ ಭೀತಿ ಹೆಚ್ಚಳ ಆಗ್ಬಿಟ್ಟಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.
ಕೆಎಸ್ಆರ್ಟಿಸಿ ಬಸ್ನಲ್ಲಿ ಚಿಲ್ಲರೆ ವಿಚಾರಕ್ಕೆ ಪ್ರಯಾಣಿಕ ಹಾಗೂ ನಿರ್ವಾಹಕನ ನಡುವೆ ವಾಗ್ವಾದ ನಡೆದ ಘಟನೆ ಚಿತ್ರದುರ್ಗ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಪ್ರಯಾಣಿಕನ ಮೇಲೆ ಗೂಂಡಾ ವರ್ತನೆ ತೋರಿದ ಕೆಎಸ್ಆರ್ಟಿಸಿ ಚಾಲಕರು ಪ್ರಯಾಣಿಕನನ್ನ ತಳ್ಳಾಡಿ ಹಲ್ಲೆಗೂ ಯತ್ನಿಸಿದ್ರು. ಸ್ಥಳೀಯರು ಈ ಬಗ್ಗೆ ಪ್ರಶ್ನೆ ಮಾಡುತ್ತಾ ಇದ್ದಂತೆ ಚಾಲಕ ಮತ್ತು ನಿರ್ವಾಹಕ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಬಳಿಕ ವ್ಯಕ್ತಿಯ ಮೇಲೆ ಹಲ್ಲೆಗೆ ಮುಂದಾದ ಚಾಲಕನಿಗೆ ಪ್ರಯಾಣಿಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಾರಿಗೆ ಸಿಬ್ಬಂದಿ ರೌಡಿ ವರ್ತನೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಅಪ್ಪ ಮೇಲೆ ಬೈತಾನೆ. ಚಿಕ್ಕಬಳ್ಳಾಪುರದಲ್ಲಿ ಸೋಷಿಯಲ್ ಮೀಡಿಯಾ ರಾದ್ಧಾಂತವಾಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಣೇಶ್ ಎಂಬುವವನು ನೇತ್ರ ಎಂಬಾಕೆಯನ್ನ ನಿಂದಿಸಿದ್ದ. ಫೇಸ್ಬುಕ್ ಲೈವ್ನಲ್ಲಿ ಮಹಿಳೆಗೆ ಗಣೇಶ್ ಆರಾಧ್ಯ ತೇಜೋವಧೆ ಮಾಡಿದ್ದ. ಅರ್ಚಕರ ಸಂಘದ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾ ರಗಳೆ ಶುರುವಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿ ಗಣೇಶ್ ಆರಾಧ್ಯ ಮೇಲೆ ನೇತ್ರ ಮತ್ತು ಫ್ಯಾಮಿಲಿಯಿಂದ ಅಟ್ಯಾಕ್ ಮಾಡಲಾಗಿತ್ತು. ತೇಜೋವಧೆ ಮಾಡಿದ ಗಣೇಶ್ಗೆ ನೇತ್ರ ಚಪ್ಪಲಿ ಪೂಜೆ ಮಾಡಿದ್ರು. ಬಳಿಕ ಗಣೇಶ್ ಪತ್ನಿ ಆರಾಧ್ಯ ಮೇಲೂ ಕೂಡ ನೇತ್ರ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು. ಈ ವೇಳೆ ಇಬ್ಬರ ಜಗಳ ಬಿಡಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಮೊಬೈಲ್ ಅಂಗಡಿಗೆ ಕಳ್ಳರು ಕನ್ನ ಹಾಕಿದ್ದ ಘಟನೆ ನೆಲಮಂಗಲ ತಾಲೂಕಿನ ಟಿ ಬೇಗೂರಿನಲ್ಲಿ ನಡೆದಿದೆ. ಆರ್ಆರ್ ಟೆಲಿಕಾಂ ಅಂಗಡಿಯ ರೋಲಿಂಗ್ ಶಟರ್ ಮುರಿದು ದುಷ್ಕರ್ಮಿಗಳು ಕಳ್ಳತನ ಮಾಡಿದ್ದಾರೆ. ಇನ್ನು ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು 3 ಮೊಬೈಲ್ 7,000 ನಗದು ದೋಚಿ ಪರಾರಿಯಾಗಿದ್ದಾರೆ. ಈ ಭಾಗದಲ್ಲಿ ಪೊಲೀಸ್ ಬೀಟ್ ಬರೋದೇ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಂಜಾ ಪ್ರಕರಣದಲ್ಲಿ ಸಿಲುಕಿಸುವ ಬೆದರಿಕೆ ಆರೋಪ ಹಿನ್ನೆಲೆ ವಿಷ ಸೇವಿಸಿ ಯುವಕ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಹಾಸನ ಜಿಲ್ಲೆ ಸಕಲೇಶಪುರ ಪಟ್ಟಣದಲ್ಲಿ ನಡೆದಿದೆ. ನಾರ್ವೆ ಹೊಸಳ್ಳಿ ಗ್ರಾಮದ ಅಜಯ್ ಕುಮಾರ್ ಆತ್ಮಹತ್ಯೆಗೆ ಯತ್ನಿಸಿದ ಯುವಕನಾಗಿದ್ದು, ಬಡಾವಣೆ ನಿವಾಸಿ ಹಾಗೂ ಗಾಂಜಾ ಪೆಡ್ಲರ್ ರವಿ ಎಂಬಾತ ಅಬಕಾರಿ ಇಲಾಖೆಗೆ ಸುಳ್ಳು ಮಾಹಿತಿ ನೀಡಿದ್ದಾನೆ ಅಂತ ಅಜಯ್ ಕುಮಾರ್ ಆರೋಪ ಮಾಡಿದ್ದ. ವಿಷಯ ತಿಳಿದು ಮನೆಗೆ ಬಂದು ಪರಿಶೀಲನೆ ನಡೆಸಿದ್ದ ಅಬಕಾರಿ ಅಧಿಕಾರಿಗಳಿಗೆ ಏನೂ ಸಿಕ್ಕಿಲ್ಲ. ಅಲ್ಲದೆ ವೈದ್ಯಕೀಯ ಪರೀಕ್ಷೆಯಲ್ಲೂ ಕೂಡ ಯುವಕ ಗಾಂಜಾ ಸೇವನೆ ಮಾಡಿಲ್ಲ ಅನ್ನೋ ದೃಢ ಆಗಿದೆ. ಆದರೂ ಅಬಕಾರಿ ಇಲಾಖೆ ಅಧಿಕಾರಿಗಳಿಂದ ಬೆದರಿಕೆ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಮನನೊಂದು ಕಳೆನಾಶಕ ಔಷಧಿ ಸೇವಿಸಿ ಅಜಯ್ ಕುಮಾರ್ ಆತ್ಮಹತ್ಯೆಗೆ ಯತ್ನಿಸಿದ್ದ. ಸದ್ಯ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಅಜಯ್ ಕುಮಾರ್. ತನ್ನ ಸಾವಿಗೆ ಸಕಲೇಶಪುರ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ರವಿ ಎಂಬಾತನೇ ಕಾರಣ ಅಂತ ಆಸ್ಪತ್ರೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ. ಇಲ್ಲ ಮಾಡಿರ್ಲಿಲ್ಲ, ಎಲ್ಲ ನೋಡ್ತಾರೆ. ಅದನ್ನ ಬಿಟ್ಟು ಕಳಿಸ್ಬೇಕಲ್ಲ ಸರ್. ನೋಡಪ್ಪ, ಒಂದೇ ಒಂದು ಸೆಕ್ಷನ್ ನಿನ್ ಮೇಲೆ ಒಂದೊಂದು ಸೆಕ್ಷನ್ ಚೇಂಜ್ ಮಾಡಿದ್ರೆ ನಿನಗೆ ಜೀವನ ಪೂರ್ತಿ ಬೇಲಾಗಲ್ಲ. ಅದೆಲ್ಲ ನಿನಗೆ ಬೇಕಾ? 10,000 ಕೊಟ್ಟಿಲ್ಲ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಇಲ್ಲ ಸರ್, ನಾವು ತುಂಬಾ ಬಡವರು, ದುಡ್ಡಿನ ಅನುಕೂಲ ನಮಗಿಲ್ಲ, ಯಾಕೆ ಈ ತರ ಎಲ್ಲ ಮಾಡ್ತೀರಾ ಅಂದ್ರೆ, ಇಲ್ಲ ಕಣಪ್ಪ, ನೀನ್ 10,000 ಕೊಟ್ಟರೆ ನಾನು ನಿನ್ನ ಬಿಡೋದು. ಇಲ್ಲ, ನಾನು ಬಿಡಲ್ಲ, ಬರೀ ಒಂದು ಸೆಕ್ಷನ್ ನೀನ್ ಚೇಂಜ್ ಮಾಡ್ತೀನಿ, ಜೈಲಿಗೆ ತಗೊಂಡು ಹಾಕ್ತೀನಿ, ಆಮೇಲೆ ನಾನೇ ಬರೋ ನೀನ್ ನೋಡ್ಕೊ ಅಂತ ಹೇಳ್ತಾರೆ. ಕುಡಿದ ಅಮಲಿನಲ್ಲಿ ಸ್ನೇಹಿತರ ನಡುವೆ ಗಲಾಟೆ ನಡೆದು ಸ್ನೇಹಿತನಿಗೆ ಬಿಯರ್ ಬಾಟಲ್ನಿಂದ ಚುಚ್ಚಿ ಕೊಲೆ ಮಾಡಿದ ಘಟನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಲಗೂರಿನ ಮೇದರ ಕಾಲೋನಿಯಲ್ಲಿ ನಡೆದಿದೆ. 33 ವರ್ಷದ ಮಂಜು ಅಲಿಯಾಸ್ ಕಾಶಿ ಮೃತ ದುರ್ದೈವಿಯಾಗಿದ್ದು, ಮದ್ಯ ಸೇವಿಸಿ ಮಾತಾಡ್ತಿದ್ದ ವೇಳೆ ಸ್ನೇಹಿತರ ನಡುವೆ ಜಗಳ ನಡೆದಿದೆ. ಈ ವೇಳೆ ಮಂಜು ಮೇಲೆ ಇಬ್ಬರು ಸ್ನೇಹಿತರು ಹಲ್ಲೆ ಮಾಡಿದ್ದಾರೆ. ಬಳಿಕ ಬಿಯರ್ ಬಾಟಲ್ನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ. ಘಟನೆ ಸಂಬಂಧ ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಸ್ಥಳಕ್ಕೆ ಎಸ್ಪಿ ಶೋಭಾರಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಹೊಸ ಬಸ್ ನಿಲ್ದಾಣ ಸಮೀಪ ದಂಪತಿ ಮೇಲೆ ಹಲ್ಲೆ ನಡೆದ ಆರೋಪ ಕೇಳಿಬಂದಿದೆ. ಹಲ್ಲೆ ಹಾಗೂ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ವಿರುದ್ಧ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ದೇವಿಕೆರೆ ಗ್ರಾಮದ ರಮೇಶ ಅಲೆಮಾರಿ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ.
ಘಟನೆಯಲ್ಲಿ ರಮೇಶ ಹಾಗೂ ಪತ್ನಿ ದ್ಯಾಮವ್ವ ಗಾಯಗೊಂಡಿದ್ದಾರೆ. ಊಟಕ್ಕೆ ಹೋಟೆಲ್ಗೆ ಅಂತ ತೆರಳುತ್ತಿದ್ದ ವೇಳೆ ಹೋಟೆಲ್ ಮಾಲೀಕ ಮತ್ತು ವಾಚ್ಮನ್ ದಾರಿ ತಡೆದಿದ್ದಾರೆ. ಹೋಟೆಲ್ಗೆ ಬರಬಾರದು ಅಂತ ಹೇಳಿ ಕೈಯಿಂದ ಹೊಡೆದು ದೂಡಿದ ಆರೋಪವು ಕೇಳಿಬಂದಿದ್ದು, ಹಲ್ಲೆಯಿಂದ ದಂಪತಿ ರಸ್ತೆಗೆ ಬಿದ್ದು ಗಾಯಗೊಂಡಿದ್ದಾರೆ. ಅಲ್ಲದೆ ಕೊಲೆ ಬೆದರಿಕೆ ಹಾಕಲಾಗಿದೆ ಅಂತ ಕೂಡ ದೂರಿನಲ್ಲಿ ಉಲ್ಲೇಖ ಆಗಿದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಪಿಎಸ್ಐ ಖಾದರ್ ಭಾಷಾ ಗಾಯಾಳುಗಳನ್ನ ಕುಮಟಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ. ಎಲ್ಐಸಿ ಹಣಕ್ಕಾಗಿ ಸ್ವಂತ ತಮ್ಮನನ್ನೇ ಕ್ರೂರವಾಗಿ ಅಣ್ಣ ಕೊಲೆ ಮಾಡಿದ ಘಟನೆ ತುಮಕೂರಿನ ಅಮರಾಪುರ ರಸ್ತೆಯಲ್ಲಿ ನಡೆದಿದೆ. 35 ವರ್ಷದ ರಮೇಶ್ ಹತ್ಯೆಯಾದ ದುರ್ದೈವಿ ಆಗಿದ್ದು, ಹನುಮಂತರಾಜು ಕೊಲೆ ಮಾಡಿದ ಅಣ್ಣನಾಗಿದ್ದಾನೆ. ಮೊದಲು ತಮ್ಮನ ಹೆಸರಿಗೆ ಎಲ್ಐಸಿ ಇನ್ಶೂರೆನ್ಸ್ ಮಾಡಿಸಿ ಬಳಿಕ ದಾರುಣವಾಗಿ ಹತ್ಯೆ ಮಾಡಿದ್ದಾನೆ. ಶಿರಾ ಮತ್ತು ಅಮರಾಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಕೊಲೆ ಮಾಡಿ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿರುವಂತೆ ಹನುಮಂತರಾಜು ಬಿಂಬಿಸಿದ್ದ. ಮೊದಲು ದೊಣ್ಣೆಯಿಂದ ಮರ್ಮಾಂಗಕ್ಕೆ ಹೊಡೆದು ಬಳಿಕ 4-5 ಬಾರಿ ಮೃತನ ಮೇಲೆ ಕಾರು ಹತ್ತಿಸಿದ್ದ. ಘಟನೆ ನಡೆದ 12 ಗಂಟೆಯೊಳಗೆ 4 ಆರೋಪಿಗಳನ್ನ ಪುಟ್ಟನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಕೃತ್ಯಕ್ಕೆ ಸಾಥ್ ನೀಡಿದ್ದ ಲಕ್ಷ್ಮೀಕಾಂತ್, ನವೀನ್ ಕುಮಾರ್, ಎಂಡಿ ಜುಲಾನ್ ಎಂಬುವರನ್ನು ಬಂಧಿಸಲಾಗಿದೆ. ಗಾಯಗೊಂಡು ಒಂದು ರೋಡ್ ಸೈಡ್ ಬಿದ್ದಿರ್ತಾರೆ. ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಂದು ಬೈಕ್ ಡ್ಯಾಮೇಜ್ ಆಗಿರೋ ರೀತಿಯಲ್ಲಿ ಇರುತ್ತೆ. ಬಟ್ ನಮ್ಮವರು ಅಲ್ಲಿ ಚೆಕ್ ಮಾಡಿದಾಗ ಅದು ಆಕ್ಸಿಡೆಂಟ್ ಆಗಿರುವ ಸನ್ನಿವೇಶ ಅಲ್ಲಿ ಕಂಡು ಬರೋದಿಲ್ಲ. ಸೊ ಇವರಿಗೆ ಡೌಟ್ ಬರುತ್ತೆ. ಡೌಟ್ ಬಂದಾದ ಮೇಲೆ ಇಮಿಡಿಯೇಟಾಗಿ ನಾವು ಅಲ್ಲಿ ಸ್ಪಾಟಿಗೆ ನೋಡ್ತೀವಿ, ನಮಗೂ ಡೌಟ್ ಬರುತ್ತೆ. ಸೊ ಇದು ಆಕ್ಸಿಡೆಂಟ್ ಥರ ಇಲ್ಲ ಅಂತ ಹೇಳಿ, ಸಂಶಯಾಸ್ಪದ ಮೃತ್ಯು ಆಗಿರ್ಬೋದು ಅಂತ ಹೇಳಿ ನಾವು ಒಂದು UDR ಮಾಡಿಕೊಂಡಿದ್ದೀವಿ. ಕೌಟುಂಬಿಕ ಕಲಹ ಹಿನ್ನೆಲೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಮಹಿಳೆ ಸೂಸೈಡ್ ಮಾಡಿಕೊಂಡ ಘಟನೆ ಮಾಗಡಿ ರಸ್ತೆಯ ತುಂಗಾ ನಗರದಲ್ಲಿ ನಡೆದಿದೆ. ತನುಜಾ ಎಂಬ ವಿವಾಹಿತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದು, ನವೀನ್ ಎಂಬಾತನ ಜೊತೆ ವಿವಾಹ ಆಗಿದ್ರು. ಕೌಟುಂಬಿಕ ಕಲಹದಿಂದ ಬೇಸತ್ತು ಇದೀಗ ನೇಣಿಗೆ ಶರಣಾಗಿದ್ದಾರೆ. ಈ ಸಂಬಂಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸಿನಿಮಾ ಡೈರೆಕ್ಟರ್ ಆಗೋ ದೊಡ್ಡ ಕನಸು ಹೊತ್ತಿದ್ದ ಯುವಕನಿಗೆ ವಿಧಿಯೇ ವಿಲನ್ ಆಗಿದೆ. ನೆಲಮಂಗಲದ ಬಿದಲೂರು ಗ್ರಾಮದ 35 ವರ್ಷದ ಮಂಜುನಾಥ್ ಡಿಪ್ರೆಷನ್ಗೆ ಒಳಗಾಗಿ ರಾವುತನಹಳ್ಳಿಯ ರೂಮ್ನಲ್ಲಿ ನೇಣಿಗೆ ಶರಣಾಗಿದ್ದಾನೆ. ನನಗೆ ಮಾನಸಿಕ ಖಿನ್ನತೆ ಇದೆ, ಕ್ಷಮಿಸಿ ಅಪ್ಪ, ನನ್ನ ಸಾವಿಗೆ ನಾನೇ ಕಾರಣ ಅಂತ ಭಾವುಕ ಡೆತ್ ನೋಟ್ ಬರೆದಿಟ್ಟು ಸಾವಿನ ಮನೆ ಕದ ತಟ್ಟಿದ್ದಾನೆ. ಘಟನಾ ಸ್ಥಳಕ್ಕೆ ದೌಡಾಯಿಸಿದ ತ್ಯಾಮಗೊಂಡ್ಲು ಖಾಕಿ ಪಡೆ ಕೇಸ್ ದಾಖಲಿಸಿಕೊಂಡಿದ್ದು ತನಿಖೆ ಆರಂಭಿಸಿದ್ದಾರೆ. ಇತ್ತ ಮಗನನ್ನ ಕಳೆದುಕೊಂಡ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ನೇಹಿತರಿಬ್ಬರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿ ಕೊಲೆಯಾದ ಘಟನೆ ಮಂಡ್ಯದ ಮದ್ದೂರು ತಾಲೂಕಿನ ಕೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 35 ವರ್ಷದ ಗಣೇಶ್ ಕೊಲೆಯಾದ ವ್ಯಕ್ತಿ ಆಗಿದ್ದು, ಈತನ ಸ್ನೇಹಿತ ಜಯಚಂದ್ರ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ನಿನ್ನೆ ರಾತ್ರಿ ಇಬ್ಬರ ಮದ್ಯ ಸೇವನೆ ಮಾಡಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿಕೊಂಡಿದ್ರು. ಗಲಾಟೆ ವೇಳೆ ಗಣೇಶನ ಮೇಲೆ ಸ್ನೇಹಿತ ಜಯಚಂದ್ರ ಮಾರಣಾಂತಿಕ ಹಲ್ಲೆ ನಡೆಸಿ ಪರಾರಿಯಾಗಿದ್ದ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಣೇಶ್ನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ರು. ಚಿಕಿತ್ಸೆ ಫಲಕಾರಿಯಾಗದ ಗಣೇಶ್ ಮೃತಪಟ್ಟಿದ್ದಾನೆ. ಇನ್ನು ಸ್ಥಳಕ್ಕೆ ಎಸ್ಪಿ ಶೋಭಾರಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿಗಾಗಿ ಅಪ್ಪ ಅಮ್ಮ ತಂಗಿಯನ್ನ ಘನಘೋರವಾಗಿ ಮಗಳು ಕೊಂದ ಘಟನೆ ಬೆಂಗಳೂರಿನ ಕೆಆರ್ಪುರಂ ಶ್ರೀಗೆಹಳ್ಳಿಯ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. 55 ವರ್ಷದ ಸೋಮಸುಂದರ್, 48 ವರ್ಷದ ಮುತ್ತುಲಕ್ಷ್ಮಿ, 20 ವರ್ಷದ ಸುಪ್ರಿಯಾ ಕೊಲೆಯಾದ ದುರ್ದೈವಿಗಳು. ಲವರ್ ಜೊತೆ ಸೇರ್ಕೊಂಡು ಮಗಳು ಶ್ವೇತಾ ಕೊಲೆ ಮಾಡಿದ್ದಾಳೆ. ಕೆನೆತ್ ಎಂಬಾತನ ಜೊತೆ ಶ್ವೇತಾ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ಲು. ಲಿವ್ ಇನ್ ಸಂಬಂಧಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲದೆ ಮಗಳು ಶ್ವೇತಾ ಸುಮಾರು 30 ಲಕ್ಷ ಸಾಲ ಮಾಡಿಕೊಂಡಿದ್ಲು. ಯಾಕಿಷ್ಟೊಂದು ಸಾಲ ಮಾಡ್ತೀಯಾ ಅಂತ ಪೋಷಕರು ಕೇಳಿದ್ರು. ಅದೇ ಕೋಪಕ್ಕೆ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ತಂದೆ ತಾಯಿ ತಂಗಿ ಹತ್ಯೆ ಮಾಡಿದ್ದಾಳೆ. ಇನ್ನು ಸ್ಥಳಕ್ಕೆ ಕೆಆರ್ಪುರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲ್ಲಿನಿಂದ ಜಜ್ಜಿ ವ್ಯಕ್ತಿಯ ಬರ್ಬರ ಹತ್ಯೆ ಮಾಡಿದ ಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಚಿಕ್ಕಬಿದ್ರಿ ಗ್ರಾಮದಲ್ಲಿ ನಡೆದಿದೆ. 40 ವರ್ಷದ ಶಿವಪ್ಪ ಕೊಲೆಯಾದ ವ್ಯಕ್ತಿಯಾಗಿದ್ದು, ಜಮೀನು ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಇನ್ನು ಮನೆ ಹಿಂದೆ ರಕ್ತಸಿಕ್ತವಾಗಿ ಬಿದ್ದಿದ್ದ ಶಿವಪ್ಪನನ್ನ ನೋಡಿದ ಗ್ರಾಮಸ್ಥರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಸೋಕೋ ಟೀಂ, ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕೊಲೆಯ ಬಗ್ಗೆ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಎಣ್ಣೆ ಮತ್ತಲ್ಲಿ ಮಗನ ಜೊತೆ ಸೇರಿ ವೃದ್ಧ ತಾಯಿಯನ್ನೇ ಮಹಿಳೆ ಕೊಂದು
ಕೊಂದ ಘಟನೆ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ ನಡೆದಿದೆ. 75 ವರ್ಷದ ಜಯಮ್ಮ ಕೊಲೆಯಾದ ವೃದ್ಧಿಯಾಗಿದ್ದು, ಮಗ ವಿಕಾಸ್ ಜೊತೆ ಸೇರ್ಕೊಂಡು ಭಾಗ್ಯಲಕ್ಷ್ಮಿ ಕೊಲೆ ಮಾಡಿದ್ದಾಳೆ. ಕುಡಿತಕ್ಕೆ ಕೊಲೆಯಾದ ಮಹಿಳೆ ಈ ಫ್ಯಾಮಿಲಿ ಏನಿದೆ ಕುಡಿತಕ್ಕೆ ಅಡಿಕ್ಟ್ ಆಗಿತ್ತು. ಆಸ್ತಿ ಮಾರಿ ಕುಡಿಯೋದೇ ಇವರ ಕೈಯಾಲಿ ಆಗ್ಬಿಟ್ಟಿತ್ತು. ಮೊನ್ನೆ ಇದೇ ವಿಚಾರಕ್ಕೆ ತಾಯಿ ಮಗಳ ಮಧ್ಯೆ ಜಗಳ ನಡೆದಿತ್ತು. ಆಸ್ತಿ ಮಾರಿ ಕುಡಿತೀಯಾ ಅಂತ ಭಾಗ್ಯಲಕ್ಷ್ಮಿ ಜಗಳ ತೆಗೆದಿದ್ರಂತೆ. ಜಗಳದ ನಡುವೆ ಮುದ್ದೆ ಕೋಲ್ನಿಂದ ಹೊಡೆದು ಜಯಮ್ಮನನ್ನ ಕೊಲೆ ಮಾಡಿದ್ದಾರೆ. ಬಳಿಕ ಕೊಲೆ ವಿಷಯ ಯಾರಿಗೂ ಹೇಳದೆ ಆರೋಪಿಗಳು ಮುಚ್ಚಿಟ್ಟಿದ್ರು. ಪೊಲೀಸರು ಬಂದಾಗ ಕೊಲೆ ವಿಚಾರ ಬಯಲಾಗಿದೆ. ಘಟನೆ ಸಂಬಂಧ ಆರೋಪಿಗಳಾದ ತಾಯಿ ಮಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಪಿಜಿ ಮುಂದೆ ಕುಡಿಬೇಡ ಅಂತ ಹೇಳಿದ್ಕೆ ಮಾಲೀಕ ಕೊಲೆಯಾದ ಘಟನೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿದೆ. 40 ವರ್ಷದ ಮಾಧವ್ ಮೆಟ್ಲಿ ಕೊಲೆಯಾದ ವ್ಯಕ್ತಿ ಆಗಿದ್ದು, ಬ್ಯಾಟ್ನಿಂದ ಹೊಡೆದು ಇಬ್ಬರು ಕೊಂದಿದ್ದಾರೆ. ಕಸ್ತೂರಬಾ ನಗರದಲ್ಲಿ ಮೃತ ಮಾಧವ್ ಪಿಜಿ ನಡೆಸ್ತಾ ಇದ್ರು. ಪಿಜಿ ಮುಂದೆ ಕುಡಿದು ಆರೋಪಿಗಳು ಮಾತಾಡ್ಕೊಳ್ತಾ ಇದ್ರು. ಈ ವೇಳೆ ಪ್ರಶ್ನೆ ಮಾಡಿದ್ದ ಪಿಜಿ ಮಾಲೀಕನ ಜೊತೆ ಗಲಾಟೆ ಮಾಡಿ ಬ್ಯಾಟ್ನಿಂದ ಹೊಡೆದು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ನಂತರ ಮಾಧವ್ ಮೆಟ್ಲಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಪಿಜಿ ಮಾಲೀಕ ಮಾಧವ್ ಮೆಟ್ಲಿ ಸಾವನ್ನಪ್ಪಿದ್ದಾರೆ. ಸದ್ಯ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ತನಿಖೆ ಮುಂದುವರಿಸಿದ್ದಾರೆ.